ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ಕೋರ್ಟ್ನ ಹಾಲ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಮಾತನಾಡಿಕೊಂಡಿರುವಂತದ್ದು. ಜಡ್ಜ್ ಮುಂದೆ ಬನ್ನಿ ಅಂತ ಹೇಳಿದಾಗ ಪವಿತ್ರ ಗೌಡ ಅವರು ದರ್ಶನ್ಗೆ ಹೇಳಿದ್ದಾರೆ ಮುಂದೆ ಬನ್ನಿ, ಬಂದೆ ಅಂತ ಹೇಳಿ ಕೂಡ ದರ್ಶನ್ ಅವರು ಹೇಳಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಕೋರ್ಟ್ ಹಾಲ್ ನಲ್ಲಿ ಜಡ್ಜ್ ಮುಂದೆ ಬರ್ಲೇಬೇಕಾಗುತ್ತೆ. ಮತ್ತೆ ಏನಂದ್ರೆ ಈಗಾಗಲೇ ಏನು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಕಾರಣದಿಂದಾಗಿ ವಕೀಲರ ಸಂಖ್ಯೆಗಳ ಹೆಚ್ಚಿರುವಂತಹ ಕಾರಣದಿಂದಾಗಿ ಅಲ್ಲಿ ಇಂಟ್ರೋಗೇಷನ್ ಏನಿದೆ ಅದು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಇರೋದಿಲ್ಲ. ಹೀಗಾಗಿ ಇಬ್ಬರು ಜೊತೆಲಿ ನಿಂತಿರುವಂತದ್ದು ಮತ್ತು ಈಗಾಗಲೇ ಎಲ್ಲಾ ಆರೋಪಿಗಳು ಏನಿದೆ ಅವರ ಬಳಿ ತಮ್ಮ ಒಂದು ಇರುವಿಕೆಯನ್ನು ಅಂದ್ರೆ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಆರೋಪಗಳು ಸರಿಯಾ ತಪ್ಪ ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನು ಕೇಳಲಾಯಿತು. ಎಲ್ಲರೂ ಕೂಡ ನಿರಾಕರಿಸಿದ್ದಾರೆ. ಈಗ ಸದ್ಯ ಈ ಪೊಲೀಸರು ಈಗ ಕಲೆಕ್ಟ್ ಮಾಡಿರುವಂತಹ ಒಂದು ಸಾಕ್ಷಿಗಳೇನಿದೆ ಆ ಸಾಕ್ಷಿಗಳ ಅನ್ವಯವಾಗಿ ಟ್ರಯಲ್ ಶುರುವಾಗುತ್ತೆ. ಆ ಟ್ರಯಲ್ ಶುರುವಾದಂತಹ ಸಂದರ್ಭದಲ್ಲಿ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಸಾಬೀತಾಗುತ್ತೆ. ನಂತರ ಶಿಕ್ಷೆಗಳ ಪ್ರಕಟ ಆಗುವಂತದ್ದು ಮತ್ತೆ ಉಳಿದಂತಹ ಆರೋಪಿಗಳನ್ನ ಸಾಕ್ಷಿಗಳನ್ನಾಗಿ ಪರಿವರ್ತನೆ ಆಗುವಂತದ್ದು ಇದೆಲ್ಲವೂ ಕೂಡ ಮುಂದಿನ ಹಂತದ ಪ್ರಕ್ರಿಯೆ ಅಂತಾನೆ ಹೇಳ್ಬೋದಾಗಿದೆ. ಈಗ ನವೆಂಬರ್ ಇದೇ ತಿಂಗಳು 10ನೇ ತಾರೀಕು ಮತ್ತೊಮ್ಮೆ ಒಂದು ನಿಗದಿಪಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ಈಗಾಗಲೇ ಅಲ್ಲಿದ್ದಂತಹ ಅಷ್ಟೂ ಜನ ಆರೋಪಿಗಳು ತಮ್ಮ ಏನು ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಮತ್ತೆ ತಮ್ಮ ಪಾತ್ರದ ಬಗ್ಗೆ ಏನೇನಿದೆ ಅದೆಲ್ಲವೂ ಕೂಡ ನಿರಾಕರಣೆ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯದ ಮಟ್ಟಿಗೆ ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಅವರೊಂದು ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಅಂದ್ರೆ ನಾವು ಇಂತಹ ಒಂದು ತಪ್ಪನ್ನ ಮಾಡೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಪೊಲೀಸರು ಬಲವಂತವಾಗಿ ಈ ರೀತಿಯಾದಂತಹ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ನಮ್ಮ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ ಈ ರೀತಿಯಾದಂತಹ ತಪ್ಪನ್ನ ಮಾಡಿದ್ದಾರೆ ಅಂತ ಹೇಳಿ ಮೆನ್ಷನ್ ಮಾಡಿ ಅದಕ್ಕೆ ಬೇಕಾದಂತಹ ಒಂದಷ್ಟು ಸಾಕ್ಷಿಗಳು ಏನಿದಾವೆ ಆ ಕಲೆ ಹಾಕಿರುವಂತಹ ಸಾಕ್ಷಿಗಳೆಲ್ಲವೂ ಕೂಡ ಸುಳ್ಳು, ನಾವು ಈ ರೀತಿಯಾದಂತಹ ಕೆಲಸ ಮಾಡಿಲ್ಲ ಅಂತ ಹೇಳಿ ಪ್ರತಿಯೊಬ್ಬ ಆರೋಪಿಗಳು ಕೂಡ ಒಪ್ಪಿಕೊಂಡಿರುವಂತ ಅಂದ್ರೆ ನಿರಾಕರಣೆ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಮುಂದಿನ ಹಂತದ ಟ್ರಯಲ್ಗಳೇನಿದೆ ಅದು ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಅಕಸ್ಮಾತ್ ಅಷ್ಟು ಜನ ಏನಾದ ಪಕ್ಷದಲ್ಲಿ ಶಿಕ್ಷೆ ಇಮಿಡಿಯೇಟ್ಲಿ ಕನ್ವಿಕ್ಷನ್ ಮಾಡುವಂತಹ ಒಂದು ಕೆಲಸಗಳು ಕೂಡ ನಡೆಯುತ್ತೆ. ಅಂದ್ರೆ ಇವತ್ತೇನಾದ್ರೂ ಅಷ್ಟು ಜನ ತಾವು ಏನಾದ್ರೂ ಒಪ್ಪಿಕೊಂಡ ಪಕ್ಷದಲ್ಲಿ ಮುಂದಿನ ದಿನಾಂಕವನ್ನು ಆ ದಿನಾಂಕದಲ್ಲಿ ಇವರಿಗೆ ಎಷ್ಟು ಶಿಕ್ಷೆಯನ್ನ ನೀಡುವಂತದ್ದು ಡಿಸೈಡ್ ಆಗುತ್ತೆ. ಮತ್ತು ಅವರಾಗಿ ಕೊಂಡಂತಹ ಸಂದರ್ಭದಲ್ಲಿ ಆಗುವಂತಹ ಶಿಕ್ಷೆಯಲ್ಲಿ ಕಡಿತಗೊಳಿಸುವ ಅವಕಾಶಗಳು ಕೂಡ ಇತ್ತು. ಆದ್ರೆ ಈಗ ಯಾರು ಕೂಡ ಒಪ್ಪಿಕೋದ ಕಾರಣದಿಂದಾಗಿ ಇದು ಒಂದು ಸುದೀರ್ಘವಾದಂತಹ ವಿಚಾರಣೆ ನಡೆಯಲಿದೆ. ಅಂದ್ರೆ ನ್ಯಾಯಾಲಯದಲ್ಲಿ ಟ್ರಯಲ್ ನಡೆಯಲಿದೆ. ಮುಂದಿನ ಈ ಒಂದು ಪ್ರಕ್ರಿಯೆ ಅಂದ್ರೆ ಯಾವಾಗ ಟ್ರಯಲ್ ಇರುತ್ತೋ ಅವಾಗ ಆ ಸಂದರ್ಭದಲ್ಲಿ ವಿಸಿ ಮುಖಾಂತರ ಅಥವಾ ಅವರನ್ನ ಫಿಸಿಕಲಿ ಅಪಿಯರೆನ್ಸ್ ಮಾಡುವಂತಹ ಮುಖಾಂತರ ವಿಚಾರಣೆ ಮುಂದಿನ ಹಂತದಲ್ಲಿ ನಡೆಯಲಿದೆ. ನಿರೀಕ್ಷಾ ಜಡ್ಜ್ ದೋಷಾರೋಪ ಪಟ್ಟಿಯನ್ನ ಓದೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಅವರಿಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಗ ಎಲ್ಲರೂ ಕೂಡ ಉತ್ತರವನ್ನ ಕೊಡ್ತಾ ಹೋಗ್ತಾರೆ, ಇಲ್ಲ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ, ಹೇಳಿರೋದೆಲ್ಲ ಕೂಡ ಸುಳ್ಳು ಅಂತ ಹೇಳ್ತಾರೆ. ಅದಾದ್ಮೇಲೆ ಯಾಕೆ ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಲಾಯಿತು? ಈಗ ಇದನ್ನ ಯಾವುದೇ ಒಂದು ಆಕ್ಷನ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಒಂದು ಈಗ ಪ್ರಾಥಮಿಕ ಹಂತ ಇದು ಟ್ರಯಲ್ಗೆ ಶುರುವಾಗೋದಕ್ಕಿಂತ ಮುಂಚಿನ ಒಂದು ಪ್ರೋಸೆಸ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಮುಂದಿನ ನವೆಂಬರ್ 10ನೇ ತಾರೀಕು ಈ ಟ್ರಯಲ್ ನ ಮುಂದುವರಿದ ಭಾಗ ಅಂದ್ರೆ ಸಾಕ್ಷಿಗಳನ್ನ ವಿಚಾರಣೆ ನಡೆಸುವಂತದ್ದು ಮತ್ತು ಅವರ ದರ್ಶನ್ ಅನ್ನ ವಿಚಾರಣೆ ನಡೆಸುವಂತದ್ದು ಅಂದ್ರೆ ಆತನ ಹೇಳಿಕೆಗಳನ್ನ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡುವಂತಹ ಹಿನ್ನೆಲೆಯಲ್ಲಿ ನವೆಂಬರ್ 10ನೇ ತಾರೀಕು ಡೇಟ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಚಾರ್ಜ್ ಫ್ರೇಮ್ ಅಂತ ಏನಿದೆ ಆ ಪಾರ್ಟ್ ಆಫ್ ಏನಿದೆ ಅದೆಲ್ಲವೂ ಕೂಡ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಅಂದ್ರೆ 17 ಜನ ಏನಿದ್ದಾರೆ ನಾವು ಮಾಡಿಲ್ಲ ಅಂತ ಹೇಳಿದ ಬಳಿಕ ಚಾರ್ಜ್ ಫ್ರೇಮ್ ನ ಪ್ರಕ್ರಿಯೆ ಏನಿದೆ ಅದು ಇಲ್ಲಿಗೆ ಮುಕ್ತಾಯವಾಗುತ್ತೆ. ನಂತರ ಸುಪ್ರೀಂ ಕೋರ್ಟ್ ಈಗಾಗಲೇ ನಿರ್ದೇಶನವನ್ನ ಕೊಟ್ಟಿದೆ, ಇಮ್ಮಿಡಿಯೇಟ್ ಆಗಿ ಇದನ್ನ ಟ್ರಯಲ್ ಶುರು ಮಾಡಿ ಮತ್ತು ಇತ್ಯರ್ಥಗೊಳಿಸಿ ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿರುವಂತಹ ಕಾರಣದಿಂದಾಗಿ ಆದಷ್ಟು ಬೇಗ ಈ ಟ್ರಯಲ್ ನ ಪ್ರಕ್ರಿಯೆಗಳೇನಿದೆ ಅದನ್ನ ಮುಗಿಸುವಂತಹ ಸಲುವಾಗಿ ನವೆಂಬರ್ 10ನೇ ತಾರೀಕು ಮೊದಲ ಒಂದು ಡೇಟ್ ಅನ್ನ ನಿಗದಿ ಮಾಡಿರುವಂತದ್ದು. ನಂತರದ ಅಂದ್ರೆ ನವೆಂಬರ್ 10ರಿಂದ ಶುರುವಾಗುತ್ತೆ ಸಾಕ್ಷಿಗಳ ವಿಚಾರಣೆ ಆಗಿರಬಹುದು, ಪೊಲೀಸರು ಯಾವ್ಯಾವ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಮತ್ತು ಅದರ ಪರಿಶೀಲನೆ ನಡೆಸುವಂತದ್ದು,
ಟೆಕ್ನಿಕಲ್ ಎವಿಡೆನ್ಸ್ಗಳ ಬಗ್ಗೆ ಪೊಲೀಸರಿಂದ ಮಾಹಿತಿ ಪಡೆದುಕೊಳ್ಳುವಂಥದ್ದು ಮತ್ತು ವಕೀಲರ ಮುಖಾಂತರ ಇದರ ಒಂದು ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವಂತಹದ್ದು ಮತ್ತೆ ವಾದ ಪ್ರತಿವಾದ ಇದೆಲ್ಲವೂ ಕೂಡ ನವೆಂಬರ್ 10ರಿಂದ ಶುರುವಾಗುತ್ತೆ. ಹೀಗಾಗಿ ಒಂದು ಡೇಟ್ ಅನ್ನ ನಿಗದಿಪಡಿಸುವಂತಹ ಒಂದು ಕೆಲಸಗಳನ್ನ ನ್ಯಾಯಾಧೀಶರು ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಈಗ ಸದ್ಯ ಈ ಒಂದು ಟ್ರಯಲ್ ಚಾಯ್ಸ್ ಫ್ರೇಮ್ ಮುಗಿದ ಕಾರಣದಿಂದಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಮತ್ತೆ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕರೆದೊಯ್ಯಲಾಗುತ್ತೆ ಬಿಗಿ ಬಂದೋಬಸ್ತ್ನಲ್ಲಿ. ಸದ್ಯದ ಮಟ್ಟಿಗೆ ಈಗ ಅವರು ನಿರಾಕರಿಸಿರುವಂತಹ ಒಂದು ಏನಿದೆ ಪ್ರಕ್ರಿಯೆಗಳೇನಿದಾವೆ ಅದೆಲ್ಲವೂ ವಿಡಿಯೋ ಚಿತ್ರೀಕರಣ ಮಾಡುವಂತಹ ಮುಖಾಂತರ ಅದನ್ನ ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಅದನ್ನ ಮುಂದಿನ ಹಂತದ ಟ್ರಯಲ್ಗಾಗಿ ಉಪಯೋಗ ಮಾಡಲಾಗುತ್ತೆ. ಅಂದ್ರೆ ಇವರು ಈ ರೀತಿಯಾದಂತಹ ಆರೋಪವನ್ನು ನಿರಾಕರಣೆ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ನಿರಾಕರಿಸಿರುವಂತಹ ಒಂದು ಕಾರಣದಿಂದಾಗಿ ಮುಂದಿನ ಟ್ರಯಲ್ ವರ್ಷನ್ ಏನಿದೆ ಆ ಟ್ರಯಲ್ ವರ್ಷನ್ ನಲ್ಲಿ ಇದನ್ನ ಸಾಕ್ಷಿಗಳನ್ನಾಗಿ ಇಟ್ಕೊಂಡು ಈ ರೀತಿಯಾದಂತಹ ಆರೋಪವನ್ನು ನಿರಾಕರಣೆ ಮಾಡಿದ್ದಾರೆ. ಹೀಗಾಗಿ ಇದಕ್ಕೆ ಬೇಕಾದಂತಹ ಸಾಕ್ಷಿಗಳು ನಿಮ್ಮಲ್ಲಿ ಇದೆಯಾ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ವಕೀಲರನ್ನ ಪ್ರಶ್ನೆ ಮಾಡುವಂತಹ ಇದನ್ನ ತೆಗೆದುಕೊಳ್ಳುವಂಥದ್ದು ಮತ್ತು ಪೊಲೀಸರು ಯಾವ ಸಾಕ್ಷಿಗಳನ್ನ ಕಲೆ ಹಾಕಿದರೆ ಅದನ್ನ ವಕೀಲರ ಮುಖಾಂತರ ಇವರು ನಿರಾಕರಣೆ ಮಾಡಿರುವಂತಹ ಈ ಒಂದು ಆರೋಪಕ್ಕೆ ಬೇಕಾದಂತಹ ಸಾಕ್ಷಿ ಇಲ್ಲಿದೆ ಅಂತ ಹೇಳಿ ಕೋರ್ಟ್ಗೆ ಸಬ್ಮಿಟ್ ಮಾಡುವ ಒಂದು ಕೆಲಸಗಳನ್ನ ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯಲಿದೆ. ನಿರೀಕ್ಷಾ. ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.